ಬಾಗಲಕೋಟೆ ವಿಧಾನಸಭಾದ ಉಪಚುನಾವಣೆಗೆ ಈಗಷ್ಟೇ ಬಿಜೆಪಿಯಿಂದ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಅದು ಮಾಜಿ ಶಾಸಕರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರಿಗೆ ನಿಗದಿ ಅಂತ ಏನಂತಂದರೆ ಘೋಷಣೆ ಕೂಡ ಆಗಿರುವಂಥದ್ದು. ಈಗ ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅವರೇ ಇರುವಂಥದ್ದು. ಸರ್, ಇವತ್ತಿನ ದಿವಸ ಯುಗಾದಿ ಹಬ್ಬದಿಂದ ಏನಂತಂದರೆ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಮೊದಲೇದಾಗಿ ಹೇಳೋದಾದರೆ, ಮೊದಲಿಗೆ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ, ಹಿಂದೂಗಳಿಗೆ ಯುಗಾದಿನೇ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತೇನೆ. ಈಗ ತಾನೇ ನನಗೂ ಗೊತ್ತಾಯಿತು ಟಿಕೆಟ್ ಘೋಷಣೆ ಆಗಿದ್ದು. ಅದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯದ ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್, ಈಗ ತಾವು ಯಾವಾಗ ಟಿಕೆಟನ್ನು ನಾಮಪತ್ರವನ್ನು ಸಲ್ಲಿಸುವಂಥದ್ದು? ನಾನು 23ನೇ ತಾರೀಕಿಗೆ ನಾಮಪತ್ರ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಮೆರವಣಿಗೆ ಮುಖಾಂತರ ಬೀಳೂರು ಗುರುಬಸವ ಸ್ವಾಮಿಗಳ ದೇವಸ್ಥಾನದಿಂದ ಹಳೆ ಆಡತ್ ಬಜಾರದಲ್ಲಿ ಪೊಲೀಸ್ ಚೌಕು ಎಲ್ಲ ಮೆರವಣಿಗೆ, ತೆಂಗಿನ ಮಟ್ಟ ಹಾಗೆಲ್ಲ ಹೋಗಿ ಸ್ಟೇಷನ್ ರೋಡ್ನಿಂದ ಬಸವೇಶ್ವರ ಸರ್ಕಲ್ವರೆಗೆ ಹೋಗಿ ಅಲ್ಲಿ ಮುಂದೆ 5 ಜನ ಗಾಡಿಯಲ್ಲಿ ಹೋಗಿ ನಾಮಪತ್ರ ಸಲ್ಲಿಸುವಂಥ ಕೆಲಸ ನಾವು ಮಾಡ್ತೇವೆ. ಸರ್, ಇವತ್ತು ಕಾಂಗ್ರೆಸ್ ಬೈ ಎಲೆಕ್ಷನ್ನ ಅನುಕಂಪದ ಮೇಲೆ ಹೋಗ್ತಾ ಇದೆ. ತಾವು ಯಾವ ರೀತಿ ಜನ ಮುಂದೆ ಹೋಗುವಂಥ ಯಾವ್ದು ಅಜೆಂಡಾ ಇತ್ತು? ಯಾವ 3 ವರ್ಷ ಆಯ್ತು, ಯಾವ ಕೆಲಸ ಆಗಿಲ್ಲ, ಏನೂ ಆಗಿಲ್ಲ. ಯಾವ ರಿಸರ್ವೇಷನ್ ಬಗ್ಗೆ ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರು. ತಾವು ಎಲ್ಲ ಗೊಂದಲದ ಗೂಡು ಮಾಡಿಟ್ಟಿದ್ದಾರೆ. ಅಭಿವೃದ್ಧಿನೇ ಇಲ್ಲ, ಯಾವುದೇ ಒಂದು ಒಳ್ಳೆಯ ಕೆಲಸ ಇಲ್ಲ. ಎಲೆಕ್ಷನ್ ಬಂದಿದೆ ಅಂಥೇಳಿ ಏನೇನೋ ಅವಸರವಾಗಿ ಅಧ್ಯಕ್ಷರನ್ನು ಘೋಷಣೆ ಮಾಡೋದು, ಆಮೇಲೆ ಅಡಿಗಲ್ಲು ಹಾಕೋದು, ಇಂಥವೆಲ್ಲ ಮಾಡಿದರೆ ಜನ ಪ್ರಬುದ್ಧರಿದ್ದಾರೆ ಬಾಗಲಕೋಟೆಯಲ್ಲಿ. ಗೊತ್ತಾಗುತ್ತೆ. ನಮ್ಮ ಬಾಗಲಕೋಟೆಯಲ್ಲಿ BJP ಗೆಲ್ಲಬೇಕು, ಹಿಂದುತ್ವ ಗೆಲ್ಲಬೇಕು. ಈ ಆಧಾರದ ಮೇಲೆ ನಾವು ಚುನಾವಣೆಯನ್ನು ಮಾಡ್ತೇವೆ. ಸರ್, ಈಗ ಪಕ್ಷವನ್ನು ಬಿಟ್ಟು ಹೋದಂಥವ್ರನ್ನು ಕೂಡ ಮತ್ತೆ ಕರೆತರುವಂಥ ಕೆಲಸ ಅದು ಕೆಲಸ ಗೋವಿಂದ ಕಾರಜೋಳ ಅವರು, ಅರುಣ್ ಶಾಪೂರ್ ಅವರಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ. ಅವರು ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸರ್, ಈಗ ಹಿಂದುತ್ವ ಅಂದ ತಕ್ಷಣ ಯತ್ನಾಳ್ ಅವರು ಕೂಡ ಇರುವಂಥದ್ದು, ಅವ್ರನ್ನ ಏನಾದ್ರು ಕರಿತಿರುವಂಥದ್ದು ಬರ್ಬೋದು. ನಾವು ಕರೆತರುವಂಥದ್ದು ಏನಿಲ್ಲ. ಅವರು ಕೂಡ ಬೇರೆಯವ್ರ ಹತ್ರ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಅವರು ಎಲ್ಲೆಲ್ಲಿ ಅವ್ರಿಗೆ ಇದು ಅನುಕೂಲ ಇದೆ ಅಲ್ಲಿ. ಯಾಕಂದರೆ ಹಿಂದೆ ಇಲ್ಲಿನೂ ಕೂಡ MLC ಆಗಿ, ಪಕ್ಷೇತರರಾಗಿ MLC ಆಗಿ ಆಯ್ಕೆ ಆದಂಥವರು. ಅವರಿಗೆ ಸಮಗ್ರ ಕ್ಷೇತ್ರದ ಮಾಹಿತಿಯೂ ಇದೆ. ಅವರು ಬಂದು ಅವರಷ್ಟಕ್ಕೆ ಅವರು ಕೂಡ ಪ್ರಚಾರವನ್ನು, ನನ್ನ ವೈಯಕ್ತಿಕ ಸಂಬಂಧದ ಸಲುವಾಗಿ ಪ್ರಚಾರವನ್ನು ಮಾಡ್ತಾರೆ ಅಂತ ನನಗೂ ಕೂಡ ಸುದ್ದಿ ಬಂದಿದೆ. ಸರಿ, ಕೆಲವೊಂದು ಕಾರಣಗಳಿಂದ ಕಳೆದ ಬಾರಿ ಸೋಲಿನ ಅನಿಸಿದ್ರು. ಈ ಬಾರಿ ಯಾವ ರೀತಿಯಾದ ಗೆಲುವು ವಿಶ್ವಾಸ? ಹೋದ ಸಾರಿ ಬೇರೆ ಬೇರೆ ಗೊಂದಲದ ಗೂಡನ್ನು ಮಾಡಿಟ್ಟಿದ್ದರು. ಅದರಿಂದ ಆಯಿತು. ಅವು ಗ್ಯಾರಂಟಿಗಳು, ಬೇರೆ ಬೇರೆ ನಮ್ಮ ಹಿರಿಯ ನಾಯಕರಿಗೆ ಟಿಕೆಟ್ ಕೊಡಲಾರದಂಥ ಗೊಂದಲಗಳು, ಮತ್ತು ಈ ರಿಸರ್ವೇಷನ್ಗಳನ್ನು ಮೊದಲೇ ಮಾಡಿ ಎಲ್ಲರಿಗೆ ಕನ್ವಿನ್ಸ್ ಮಾಡುವಂಥದ್ದು ಆಗಲಿಲ್ಲ. ಅದರಿಂದ ಆಗಿತ್ತು. ಈ ಸರಿ ಆ ಥರ ಯಾವುದೇ ಆಗೋದಿಲ್ಲ. ಜನರಿಗೂ ಎಲ್ಲ ಗೊತ್ತಾಗಿದೆ, ಆ ಸಮುದಾಯದವರಿಗೂ ಕೂಡ ಎಲ್ಲ ಗೊತ್ತಾಗಿದೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಳ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಎಸ್ ನಡೆಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.